ಯಾಕೆಂದರೆ ಅವರು ನಾಳೆ ಸಹ ಬಂದಿರೋರು ಯಾವ ಥರ ಅವ್ರು ಮತ್ತೆ ಊರಿಗೆ ಸೇರ್ತಾರೆ ಅನ್ನೋದವ್ರಿಗಿನ್ನೂ ಯಾರಿಗೂ ಗೊತ್ತಿಲ್ಲ ಈ ವಿಚಾರ ಗೊತ್ತಿದ್ರೆ ಇವತ್ತು ತಿಳಿಸ್ಕೊಳ್ಳೋಣ. ನಾವೆಲ್ಲ ಮೈಸೂರಿಗೆ ಬಂದಿದ್ದಾರೆ, ಇಷ್ಟು ಸಹ ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆದ್ರೇ ಇವೆಲ್ಲ ಬರೋದು. ಇವತ್ತು ಸಮಸ್ಯೆ ಆಗಿದೆ. ಇವತ್ತು ನಾವು ಗುಲ್ಬರ್ಗದ ನಮ್ಮ ಮೈಸೂರನ್ನು ನಂಬಿ ಬಂದಿರೋಂಥ ವ್ಯಾಪಾರಕ್ಕೆ ಇಲ್ಲಿ ಬಂದಾಗ ನಾನು ವ್ಯಾಪಾರ ಮಾಡಿ ನಾನು ಸಾಲ ತೀರಿಸ್ಬೋದು, ನನ್ನ ಮಕ್ಕಳು ಮರಿ ಏನೋ ಒಂದು ಮಾಡ್ಬೋದು ಅಂತ ಬಂದಿದ್ದಾರೆ. ಇಲ್ಲಿ ಅಚಾನಕವಾಗಿ ಏನೋ ಒಂದು ತಪ್ಪು ಆಗೋಗಿದೆ. ಇವಾಗ ಏನು ಮಾಡ್ಬೇಕಂದ್ರೆ ನಾವು ಇದನ್ನ ಹುಷಾರಾಗಿ ನಾವಿಲ್ಲ ಕಳಿಸ್ಕೊಡೋ ಜವಾಬ್ದಾರಿ ನಮ್ದಿದೆ. ಹಾಗೆ ನಾನು ನಮ್ಮ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮೈಸೂರಲ್ಲಿ ಹದ್ಗೆಡ್ತಾ ಇದೆ. ಮೈಸೂರಲ್ಲೆಲ್ಲ ನಮ್ಮ ರಾಜ್ಯದಲ್ಲೂ ಹದ್ಗೆಡ್ತಾ ಇದೆ. ಯಾಕೆಂದರೆ ಕೆಲವೊಂದು ನಾನಿಲ್ಲಿ ನಿಮ್ಮ ಮಾಧ್ಯಮದವರು ನೀವು ಪ್ರಶ್ನೆ ಕೇಳಿದ್ರೆ ನನಗೆ ಪರವಾಗಿಲ್ಲ, ಪೊಲೀಸರಿಗೆ ಸ್ವಲ್ಪ ಪವರ್ ಕಮ್ಮಿ ಮಾಡಿಬಿಡ್ತಾ ಇದ್ದಾರೆ. ರೌಡಿಸಮ್ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ಪೊಲೀಸರಿಗೆ ಸ್ವಲ್ಪ ಪವರ್ ಕಮ್ಮಿ ಮಾಡಿಬಿಡ್ತಾ ಇದ್ದಾರೆ. ಮುಂಚೆ ಇತ್ತಲ್ಲ ಆ ಪವರ್ ಗೆತ್ತಲಿದ್ದಿದ್ರೆ ಅತ್ಯಾಚಾರ, ಈ ಕೊಲೆ, ಸುಲಿಗೆ, ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಹೊರಡೆಯಿಂದ ಬಂದಿರ್ತಾನೆ, ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನ್ನೆಲ್ಲ ಒಂದು ಕಡೆ, ಅವನಲ್ಲಿ ಟಾರ್ಗೆಟ್ ಮಾಡ್ತಾರೆ ಯಾರಾದ್ರೂ. ನನ್ನ ಕಾನೂನು ವ್ಯವಸ್ಥೆಯಲ್ಲಿ ನಾವು ಹೇಳಿ ಒಂದು ಮಗು ಮರ್ಡರ್ ಆಗಿದೆ, ಮಗು ಎಲ್ಲಿದೆ, ಯಾವಾಗ? ಆ ಮಗು ಬಂದು ಗುಲ್ಬರ್ಗಾದಿಂದ ಬಂದಿರೋಂಥ ನಮ್ಮ ನಿಮ್ಮ ಹೆಸರು ಚಂದ್ರಕಾಂತ್ ಅವರ ತಮ್ಮನ ಮಗಳು. ಈಗ ಅವ್ರಾಗಲೇ ಹಾಸ್ಪಿಟಲ್ ಇದ್ದಾರೆ, ಮಾರ್ಚರಿಯಲ್ಲಿದೆ ಮಗು. ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇಲ್ಲಿ ಕೆಲವೊಂದು ಯಾಕಂದ್ರೆ ಯಾರಿಗೂ ಸಡನ್ ಆಗಿ ಅವ್ರಿಗೂ ಗೊತ್ತಿಲ್ಲ.